ಈ ವಿಡಿಯೋದಲ್ಲಿ ನಾನು 6ನೇ ತರಗತಿ ವಿಜ್ಞಾನ ಕುತೂಹಲ ಅಧ್ಯಾಯ 6 ನಮ್ಮ ಸುತ್ತಲಿನ ಸಾಮಗ್ರಿಗಳು ಈ ಅಧ್ಯಾಯವನ್ನ ಚರ್ಚಿಸಲಿದ್ದೇನೆ. ಇಲ್ಲೊಂದು ಶ್ಲೋಕ ಕೊಟ್ಟಿದ್ದಾರೆ ನೋಡಿ. ವಸ್ತುಗಳನ್ನ ಕರಗಿಸಲು ಬಳಸುವ ಪಾತ್ರೆ ಅಂದ್ರೆ ಅದಕ್ಕ ಹಿಂದ ಮೂಸೆ ಅಂತಿದ್ರು. ತಯಾರಿಸಲು ಉಪಯೋಗಿಸುವ ಸಾಮಗ್ರಿಗಳು ಜೇಡಿಮಣ್ಣು ಮತ್ತು ಕಬ್ಬಿಣ. ಜೇಡಿ ಮಣ್ಣಿನಿಂದ ಮತ್ತು ಕಬ್ಬಿಣದಿಂದ ತಯಾರಿಸ್ತಾರ ಅಂತ. ನಮ್ಮ ಸುತ್ತಲಿನ ವಸ್ತುಗಳನ್ನ ಗುರುತಿಸುವಿಕೆ. ಈಗ ನಮ್ಮ ಸುತ್ತಲೂ ಅನೇಕ ವಸ್ತುಗಳು ಇರ್ತವು. ನಾವು ಯಾವ ರೀತಿ ಗುರುತಿಸ್ತೀವಿ ಅಂತ ಸ್ವಲ್ಪ ಟಿಪ್ಪಣಿಯನ್ನು ಕೊಟ್ರ ನೋಡ್ರಿ. ನೋಡು, ನನ್ನ ಬಳಿ ಹೊಸ ನೋಟ್ ಪುಸ್ತಕ ಇದೆ. ಇಲ್ಲೇ ಈ ವಿದ್ಯಾರ್ಥಿ ಹೇಳ್ತಾರ, ನನ್ನ ಬಳಿ ಹೊಸ ನೋಟ್ ಪುಸ್ತಕ ಮತ್ತು ಪೆನ್ ಕೂಡ ಇದೆ. ಅದನ್ನ ನಾನು ಹೊಸ ಪುಸ್ತಕ ತಂದೇನಿ ಅಂತ ಒಬ್ಬ ವಿದ್ಯಾರ್ಥಿ ಹೇಳಿದ್ರೆ, ನಾನು ಪೆನ್ನು ಪುಸ್ತಕ ಕೂಡ ಹೊಸ ತಂದೀನಿ ಅಂತ ಹೇಳ್ತಾರ. ಅಂದ್ರ ವಸ್ತುಗಳನ್ನ ಅವುಗಳ ಬಣ್ಣ, ಆಕಾರ ಈ ರೀತಿ ಬೇರೆ ಬೇರೆ ರೀತಿಯಾಗಿ ಗುರುತಿಸ್ತೀವಿ. ಅಂದ್ರೆ ಎಲ್ಲಾ ವಸ್ತುಗಳು ಕಾಗದ, ಮರ, ಬಟ್ಟೆ, ಗಾಜು, ಲೋಹ, ಪ್ಲಾಸ್ಟಿಕ್, ಜೇಡಿಮಣ್ಣು ಮತ್ತಿತರ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ. ಒಂದು ವಸ್ತುವನ್ನು ಉತ್ಪಾದಿಸಲು ಬಳಸುವ ಪದಾರ್ಥವೇ ನೋಡ್ರಿ, ಒಂದು ವಸ್ತುವನ್ನ ಉತ್ಪಾದಿಸಲು ಬಳಸುವ ಯಾವುದೇ ಪದಾರ್ಥವನ್ನ ಸಾಮಗ್ರಿ ಎಂದು ಕರೆಯಲಾಗುತ್ತದೆ. ಅಂದ್ರೆ ಒಂದು ವಸ್ತುವನ್ನ ಉತ್ಪಾದಿಸಲು ಬಳಸುವ ಯಾವುದೇ ಪದಾರ್ಥವನ್ನ ಸಾಮಗ್ರಿ ಅಂತ ಕರೀತಾರ. ಇಲ್ಲೊಂದು ಚಟುವಟಿಕೆ ಕೊಟ್ಟರು ನೋಡ್ರಿ, ವಸ್ತುಗಳನ್ನ ಗುರುತಿಸುವುದು. ಗುರುತಿಸ್ರಿ. ನೆಕ್ಸ್ಟ್, ಭಾರತೀಯ ಉಪಖಂಡದಲ್ಲಿ ಗಂಗಾ ಬಯಲು, ಲಾಹೂರ್ ದೇವಾ ಮತ್ತು ಬಲೂಚಿಸ್ತಾನ ಮೆಹರ್ಗಢ್ ದಲ್ಲಿ ಕಂಡು ಬರುವ ಅತ್ಯಂತ ಹಳೆಯ ಕುಂಬಾರಿಕೆ 7000ದಿಂದ 8000 ವರ್ಷಗಳಷ್ಟು ಹಿಂದಿರವು. ಚಕ್ರ ತಿರುಗಿಸಿ ಮಡಿಕೆ ಮಾಡುವ ವಿಧಾನ, ಬಣ್ಣ ಹಾಕುವಿಕೆ, ವಿವಿಧ ಬಣ್ಣಗಳನ್ನ ಬಳಸಿ ರಕ್ಷಣಾತ್ಮಕ ಅಲಂಕಾರಿಕ ಲೇಪನ ಮಾಡುವ ಸ್ಲಿಪ್ಸ್ ಅಂತಿದ್ರ ಅವಕ್ಕಿಂದ ತಂತ್ರವನ್ನ ಕ್ರಿಸ್ತ ಶಕ ಪೂರ್ವ 4000 ನಂತರ ಸಿಂಧೂ ಸರಸ್ವತಿ ಬಯಲಿನ ಜನರು ಅಭಿವೃದ್ಧಿಪಡಿಸಿದರು. ಈ ತಂತ್ರಗಳು ಸಿಂಧೂ ಸರಸ್ವತಿ ಅಂದ್ರೆ ಈಗ ಹರಪ್ಪನ್ ನಾಗರಿಕತೆ ಅಂತ ಕರಿತೀವಲ್ಲ, ಹರಪ್ಪನ್ ಎಂದು ಕರೆಯಲ್ಪಡುವ ನಾಗರಿಕತೆಯ ಕ್ರಿಸ್ತ ಶಕ ಪೂರ್ವ 2600ರಿಂದ 1900 ಸಮಯದಲ್ಲಿ ಮತ್ತಷ್ಟು ಅಭಿವೃದ್ಧಿ ಹೊಂದಿದವು. ಇದನ್ನು ಉಜ್ವಲ ಕೆಂಪು ಬಣ್ಣದ ಮೇಲ್ಮೈ ಮೇಲೆ ಚಿತ್ರಿಸಿದ ಕಪ್ಪು ಬಣ್ಣದ ವಿನ್ಯಾಸಗಳಿರುವ ಜಾಮಿತಿಯ ರಚನೆಗಳಲ್ಲಿ ಜಲವಾಸಿ ಮತ್ತು ನೆಲವಾಸಿ ಪ್ರಾಣಿಗಳ ಚಿತ್ರಗಳಲ್ಲಿ ಮನಗಾಣಬಹುದು. ನೋಡ್ರಿ ಒಂದಿಷ್ಟು ಈ ತರ ಮಡಿಕೆಗಳು, ಪಾತ್ರೆಗಳು, ಬಟ್ಟಲುಗಳು ಮತ್ತು ಇತರ ವಸ್ತುಗಳನ್ನ ತಯಾರಿಸಲು ಬಳಸುವ ಜೇಡಿಮಣ್ಣನ್ನ ಎಚ್ಚರಿಕೆಯಿಂದ ಆಯ್ಕೆ ಮಾಡಿ ಸ್ವಚ್ಛಗೊಳಿಸಿ ಜರಡಿ ಹಿಡಿದು ಹಿಸುಕಿ ಚಕ್ರದ ಮೇಲೆ ತಿರುಗಿಸಿ ಸೂಕ್ತ ಆಕಾರ ಕೊಟ್ಟು ಅಂತಿಮವಾಗಿ ಅಗ್ನಿಗೂಡುಗಳಲ್ಲಿ ಸುಡುತ್ತಾರೆ. ಸುಟ್ಟ ಜೇಡಿಮಣ್ಣನ್ನ ಟೆರಾಕೋಟಾ ಎನ್ನುವರು. ಟೆರಾಕೋಟಾ ಅಂದ್ರ ಸುಟ್ಟ ಜೇಡಿ ಮಣ್ಣಿಗೆ ಟೆರಾಕೋಟಾ ಅಂತ ಹೇಳ್ತಾರ. ಮಡಿಕೆಗಳನ್ನ ಅಡುಗೆಯಿಂದ ಹಿಡಿದು ಆಹಾರ ಧಾನ್ಯಗಳು, ಎಣ್ಣೆ, ತುಪ್ಪ ಮತ್ತಿತರ ವಸ್ತುಗಳ ಸಂಗ್ರಹಣೆಗೆ ಬಳಸಲಾಗುತ್ತಿತ್ತು. ಕೆಲವು ದೊಡ್ಡ ಶೇಖರಣಾ ಜಾಡಿಗಳು ಮತ್ತು ಇತರ ಕುಂಬಾರಿಕೆ ವಸ್ತುಗಳನ್ನ ನವದೆಹಲಿ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶಿಸಲಾಗಿದೆ. ಯಾರಾದ್ರೂ ಹೋಗಿ ಬಂದವರಿದ್ರ ನೋಡಿದ್ರ ಗೊತ್ತಾಗುತ್ತದ. ಎಲ್ಲಿ? ನವದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ಇವು ಹಳೆಯ ಕುಂಬಾರಿಕೆ ವಸ್ತುಗಳು ಅದವು ಅಂತ. ಇನ್ನ ಸಾಮಗ್ರಿಗಳನ್ನ ಹೇಗೆ ವರ್ಗೀಕರಿಸಬಹುದು ಅಂದ್ರ ನೋಡ್ರಿ,
ಸಾಮಾನ್ಯವಾಗಿ ಗುಣಗಳಾದ ಆಕಾರ, ಬಣ್ಣ, ಗಡುಸುತನ, ಮೃದುತ್ವ, ಹೊಳಪು, ಮುಸುಕುತನ ಇವುಗಳನ್ನೆಲ್ಲ ಉಪಯೋಗಿಸಿಕೊಂಡು ಸಾಮಗ್ರಿಗಳನ್ನ ವರ್ಗೀಕರಿಸಲಾಗುತ್ತದೆ ಅಂತ. ಇಲ್ಲೊಂದಿಷ್ಟು ಸಾಮಗ್ರಿಗಳದು ನೋಡ್ರಿ. ಲೋಟ, ಚಮಚೆ, ಇದು ಯಂತ್ರ, ಬಟ್ಟೆ ನೂಲು ತಯಾರಿಸುವ ಯಂತ್ರ. ನೆಕ್ಸ್ಟ್ ಐಸ್ ಕ್ರೀಮ್ ತಿನ್ನಾಕ ಕಡ್ಡಿ, ಶಾರ್ಪ್ನರ್, ಗೋಲಿ, ದೀಪ ಹಚ್ಚಕ ಇದು. ನೆಕ್ಸ್ಟ್ ಕುಂಡ, ಸಸ್ಯಗಳನ್ನ ಬೆಳೆಯಲು ಕೀಲಿ. ಅಂದ್ರೆ ಈ ವಸ್ತುಗಳೆಲ್ಲ ವಿವಿಧ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ. ಒಂದಿಷ್ಟು ಮೃದುವಾದವು, ಒಂದಿಷ್ಟು ಗಡಸದವು, ಒಂದಿಷ್ಟು ಹೊಳೆಯುತ್ತವು, ಒಂದಿಷ್ಟು ಮಂಕಾಗ್ಯದವು, ಒಂದಿಷ್ಟು ಸಂಕುಚಿಸ್ತವು, ಒಂದಿಷ್ಟು ಸಂಕುಚಿಸಲ್ಲ. ಈ ರೀತಿ ವಸ್ತುಗಳನ್ನ ಬೇರೆ ಬೇರೆ ಗುಣಗಳ ಆಧಾರದ ಮೇಲೆ ವರ್ಗೀಕರಣ ಮಾಡ್ತಾರ. ಅಂದ್ರ ಒಂದು ವಸ್ತುವನ್ನ ವಿಭಿನ್ನ ಸಾಮಗ್ರಿಗಳಿಂದ ತಯಾರಿಸಬಹುದು ಮತ್ತು ಕೆಲವು ಸಾಮಗ್ರಿಗಳನ್ನ ಒಂದಕ್ಕಿಂತ ಹೆಚ್ಚು ವಸ್ತುಗಳ ತಯಾರಿಕೆಯಲ್ಲಿ ಬಳಸಬಹುದು. ಈ ಸ್ವಲ್ಪ ಸಾಮಗ್ರಿಗಳನ್ನ ಒಂದಕ್ಕಿಂತ ಹೆಚ್ಚು ವಸ್ತುಗಳ ತಯಾರಿಕೆಯಲ್ಲಿ ಬಳಸಬಹುದು. ಅಂದ್ರ ವಸ್ತುಗಳನ್ನ ವಿವಿಧ ಗುಂಪುಗಳಾಗಿ ಜೋಡಿಸುವ ವಿಧಾನವನ್ನ ವರ್ಗೀಕರಣ ಅಂತ ಹೇಳ್ತಾರ. ವಸ್ತುಗಳನ್ನ ವಿವಿಧ ಗುಂಪುಗಳಾಗಿ ಜೋಡಿಸುವ ವಿಧಾನವನ್ನ ವರ್ಗೀಕರಣ ಎನ್ನುವರು. ಅವುಗಳಲ್ಲಿ ಸಾಮಾನ್ಯ ಗುಣದ ಆಧಾರದ ಮೇಲೆ ವಸ್ತುಗಳನ್ನ ವರ್ಗೀಕರಿಸಬಹುದು. ಅಂತೆಯೇ ನಾವು ಕೆಲವು ಗುಣಗಳ ಆಧಾರದ ಮೇಲೆ ಸಾಮಗ್ರಿಗಳನ್ನ ಸಹ ವರ್ಗೀಕರಿಸಬಹುದು. ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲೊಂದು ಬಟ್ಲು ಐತಿ. ಖಾಲಿ ಜಾಗಗಳಲ್ಲಿ ಸಾಮಗ್ರಿಗಳ ಹೆಸರನ್ನ ಭರ್ತಿ ಮಾಡು. ಒಂದು ಬಟ್ಟಲನ್ನು ತಯಾರಿಸಲು ಯಾವ್ಯಾವ ಸಾಮಗ್ರಿ ಬಳಸ್ತಾರ ಅಂತ. ಒಂದೇಕ ಕಬ್ಬಿಣ ಬಳಸ್ತಾರ, ಕಬ್ಬಿಣವನ್ನ ಬಳಸಿ, ಅಥವಾ ಸ್ಟೀಲ್ ಫಾರ್ ಕಬ್ಬಿಣ. ನೆಕ್ಸ್ಟ್ ಮಣ್ಣನ್ನ ಬಳಸಿ ಬಟ್ಟಲನ್ನ ತಯಾರು ಮಾಡ್ತಾರ. ಗಾಜನ್ನ ಬಳಸ್ತಾರ, ಗಾಜು. ಈಗೀಗ ಪ್ಲಾಸ್ಟಿಕ್ ನಿಂದಾನು ಬಟ್ಟಲನ್ನ ತಯಾರು ಮಾಡ್ತಾರ. ಪ್ಲಾಸ್ಟಿಕ್ ಲೋಟ, ಪ್ಲಾಸ್ಟಿಕ್. ಇವುಗಳ ಗುಣಗಳೆಲ್ಲ ಬೇರೆ. ಆದ್ರ ವಸ್ತು ಬಟ್ಟಲು ಗುಣಗಳು ಬೇರೆ ಬೇರೆ ಅದಾವು. ಗಾಜು, ಪ್ಲಾಸ್ಟಿಕ್ ಬಟ್ಟಲನ್ನು ತಯಾರಿಸಲು ಬಳಸುವ ಸಾಮಗ್ರಿಗಳು ಈಗ ಮೇಲೆ ಹೇಳ್ತಲ್ಲ ಅವೆಲ್ಲ. ಅಡುಗೆ ಪಾತ್ರೆಗಳನ್ನು ತಯಾರಿಸಲು ಕಾಗದದಂತಹ ಸಾಮಗ್ರಿಗಳನ್ನ ಬಳಸುವುದು ಒಳ್ಳೆಯ ಯೋಚನೆಯೇ ಅಲ್ಲ. ಯಾಕಂದ್ರ ನಾವು ಬಿಸಿ ಮಾಡಕ್ ಕುಂತೀವಿ ಅಂದ್ರೆ ಕಾಗದ ಸುಟ್ಟು ಹೋಗುತ್ತ. ನೆಕ್ಸ್ಟ್, ನೀರನ್ನ ಸಂಗ್ರಹಿಸಲು ಬಟ್ಟೆಯಿಂದ ತಯಾರಿಸಿದ ಬಟ್ಟಲನ್ನ ಏಕೆ ಬಳಸಲಾಗುವುದಿಲ್ಲ? ಏಕೆ? ನೀರ್ ಹಾಕಿದ್ರೆ ಕೆಳಗೆ ನೀರು ಸೋರ್ತವ ನೋಡ್ರಲ್ಲಿ, ಆದ್ದರಿಂದ ಬಳಸಲಾಗುವುದಿಲ್ಲ. ನೋಡ್ರಿ, ಒಂದು ವಸ್ತುವನ್ನ ತಯಾರಿಸಲು ಬಳಸುವ ಸಾಮಗ್ರಿಗಳನ್ನ ಯಾವ ಅಂಶವು ನಿರ್ಧರಿಸುತ್ತದೆ? ಅದರ ಗುಣಗಳು ಮತ್ತು ವಸ್ತುವನ್ನ ಯಾವ ಉದ್ದೇಶಕ್ಕಾಗಿ ಬಳಸುತ್ತೇವೆ ಎಂಬುದರ ಆಧಾರದ ಮೇಲೆ ಒಂದು ವಸ್ತುವನ್ನ ತಯಾರಿಸಲು ನಾವು ಸಾಮಗ್ರಿಗಳನ್ನ ಆಯ್ಕೆ ಮಾಡುತ್ತೇವೆ. ಅಂದ್ರೆ ಅದ್ರ ಉದ್ದೇಶ ಏನೈತಿ, ಅದು ಎದಕ್ ಬೇಕು ಅನ್ನೋ ಆಧಾರದ ಮೇಲೆ ವಸ್ತುವನ್ನ ಸಾಮಗ್ರಿ ಮಾಡಕ್ ಉಪಯೋಗ ಮಾಡ್ತೀವಿ. ಒಂದು ವಸ್ತುವಿನ ವಿವಿಧ ಭಾಗಗಳನ್ನ ತಯಾರಿಸಲು ನಾವು ವಿಭಿನ್ನ ಸಾಮಗ್ರಿಗಳನ್ನ ಬಳಸುತ್ತೇವೆ. ಉದಾಹರಣೆ, ಪ್ಲಾಸ್ಟಿಕ್, ಲೋಹ, ಶಾಯಿ ಅಂತಹ ವಿವಿಧ ಸಾಮಗ್ರಿಗಳಿಂದ ಒಂದು ಪೆನ್ ಅನ್ನ ತಯಾರಿಸಬಹುದು. ಒಂದು ಪೆನ್ ಅನ್ನ ಯೂಸ್ ಅಂಡ್ ಥ್ರೋ ಪೆನ್, ಪ್ಲಾಸ್ಟಿಕ್ ನಿಂದ. ಅದು ಚೆನ್ನಾಗಿರೋ ಪೆನ್ನು, ಸಾವಿರಾರು ಗಟ್ಟಲೆ ರೂಪಾಯಿ ಬಾಳುವಂತ ಪೆನ್ನು. ಸ್ಟೀಲು, ಬೇರೆ ಬೇರೆ ಪದಾರ್ಥಗಳನ್ನ ಬಳಸಿ ಮಾಡಿರ್ತಾರ. ಈ ರೀತಿ ವಿವಿಧ ಆಟಗಳಲ್ಲಿ ಬಳಸುವ ಚೆಂಡುಗಳನ್ನು ತಯಾರಿಸಲು ವಿಭಿನ್ನ ಸಾಮಗ್ರಿಗಳನ್ನು ಏಕೆ ಬಳಸಲಾಗುತ್ತದೆ? ಈಗ ಟೆನ್ನಿಸ್ ಆಡಲು ಕ್ರಿಕೆಟ್ ಚೆಂಡನ್ನ ಬಳಸಬಹುದೇ? ಇಲ್ಲ, ಟೆನ್ನಿಸ್ ಬಾಲ್ ಅನ್ನ ಬಳಸ್ತಾರ. ಕ್ರಿಕೆಟ್ ಆಡೋಳಗ ಕ್ರಿಕೆಟ್ ಬಾಲ್ ಅನ್ನ ಬಳಸ್ತಾರ. ಆ ಆಟಕ್ಕ ಅದೇ ಆದ ಸಾಮಗ್ರಿಗಳನ್ನ ಬಳಸ್ತಾರ. ನೋಡ್ರಿ, ಟೆನ್ನಿಸ್ ಚೆಂಡು, ಹೌದಾ, ಕ್ರಿಕೆಟ್ ಚೆಂಡು. ಕೈ ವ್ಯಾಯಾಮ ಅಂದ್ರ ಈಗ ಬ್ಲಡ್ ಪ್ರೆಷರ್ ಈ ತರ ಇದ್ದಾಗ ವೈದ್ಯರು ಈ ಬಾಲನ್ನ ಕೊಡ್ತಾರ. ಇದನ್ನ ಅದುಮ್ತಾ ಇರ್ರಿ ಅಂತಂದು, ಈ ಬಾಲನ್ನ ಅದುಮ್ತಾ ಇರ್ರಿ, ಕಂಟ್ರೋಲ್ ಆಗುತ್ತಾ ಅಂತ ಹೇಳಕ.
ವಿವಿಧ ಉದ್ದೇಶಗಳಿಗಾಗಿ ಬಳಸುವ ವಿವಿಧ ರೀತಿಯ ಚೆಂಡುಗಳು ನೋಡಿದ್ವಲ್ಲ ಇವು. ಇಲ್ಲಿ ಅವು ಏನೇನು ಪುಟಿಯುತ್ತವೆ, ಪುಟಿಯು ಅಧಿಕ, ಮಧ್ಯಮ, ಕನಿಷ್ಠ ಅಂತ ಕೊಟ್ರ ಇವು ಇದ್ದಾಗ ಪ್ರಯೋಗ ಮಾಡಿ ನೋಡ್ರಿ. ಇನ್ನ ವಸ್ತುಗಳನ್ನು ನೋಡ್ರಿ ಇಲ್ಲೇ. ಕೋನ, ಸಿಲಿಂಡರ್, ಘನ, ಪಟ್ಟಕ, ಈ ರೀತಿ ವಸ್ತುಗಳನ್ನು ಕೊಟ್ರ ಇವನ್ನ ವಸ್ತುಗಳ ಗುಂಪು ಅಂದ್ರ ಒಂದೇ ಆಕಾರವನ್ನು ಹೋಲುವ ಗುಂಪುಗಳನ್ನ ಬೇರೆ ಬೇರೆ ಮಾಡ್ರಿ ಅಂತ ಈ ತರ ಹೇಳಿದಾಗ ಮಾಡಬಹುದು. ನೆಕ್ಸ್ಟ್, ಈಗ ಸಾಮಗ್ರಿಗಳ ವಿವಿಧ ಗುಣಗಳು ಯಾವುವು? ಈಗ ಸಾಮಗ್ರಿಗಳು ಅಂದ್ರೆ ಏನಂತ ನೋಡಿದ್ವಿ, ಸಾಮಗ್ರಿಗಳನ್ನ ಹೆಂಗ್ ತಯಾರು ಮಾಡ್ತಾರ ಅಂತ ನೋಡಿದ್ವಿ, ಯಾವ ವಸ್ತುಗಳಿಂದ ತಯಾರಾಗ್ತಾವ ಅಂತ ನೋಡಿದ್ವಿ. ಸಾಮಗ್ರಿಗಳ ಗುಣಗಳು ಯಾವ್ಯಾವು ಅಂದ್ರ ಸಾಮಗ್ರಿಗಳ ಭೌತ ರಚನೆಯನ್ನ ಗಮನಿಸಿ ಮತ್ತು ಗುರುತಿಸಿ. ನೋಡ್ರಿ, ಸಾಮಗ್ರಿಗಳು ಸಾಮಾನ್ಯವಾಗಿ ಪರಸ್ಪರ ಭಿನ್ನವಾಗಿ ಕಾಣುತ್ತವೆ. ಪಾಲಿಶ್ ಮಾಡದ ಹೊಸದಾಗಿ ಕತ್ತರಿಸಿದ ಮರವು ವಿಶಿಷ್ಟ ರಚನೆಯನ್ನ ಹೊಂದಿದ್ದು ಕಬ್ಬಿಣಕ್ಕಿಂತ ಭಿನ್ನವಾಗಿದೆ. ಅಂತೆಯೇ ಕಬ್ಬಿಣವು ತಾಮ್ರ ಅಥವಾ ಅಲ್ಯೂಮಿನಿಯಂಗಿಂತ ಭಿನ್ನವಾಗಿ ಕಾಣುತ್ತದೆ. ಆದಾಗ್ಯೂ ಕಬ್ಬಿಣ, ತಾಮ್ರ ಮತ್ತು ಅಲ್ಯೂಮಿನಿಯಂ ನಡುವೆ ಕೆಲವು ಹೋಲಿಕೆಗಳು ಇರಬಹುದು. ಹೋಲಿಕೆಗಳು ಅದಾವು. ಅಂದ್ರ ಈ ವಸ್ತುಗಳನ್ನ ಒರಟು ಅಥವಾ ನಯ, ಮೃದು ಈ ತರ ಗುರುತಿಸ್ತಾರ. ನೋಡ್ರಿ, ಇನ್ನು ವಸ್ತುಗಳು ಸಾಮಾನ್ಯವಾಗಿ ಹೊಳೆಯುವ ಮೇಲ್ಮೈಗಳನ್ನ ಹೊಂದಿರುವ ವಸ್ತುಗಳು ಹೊಳಪುಳ್ಳ ರಚನೆಯನ್ನ ಹೊಂದಿವೆ ಎಂದು ಹೇಳಲಾಗುತ್ತದೆ. ಅಂದ್ರ ಹೊಳಪುಳ್ಳ ಅಂತಹ ವಸ್ತುಗಳನ್ನ ಸಾಮಾನ್ಯವಾಗಿ ಲೋಹಗಳು ಅಂತ ಕರೀತಾರ. ಅವು ಲೋಹಗಳಾಗಿರ್ತಾವ. ಉದಾಹರಣೆಯ ನೋಡುದಾದ್ರ ಕಬ್ಬಿಣ, ತಾಮ್ರ, ಸತು, ಅಲ್ಯೂಮಿನಿಯಂ, ಚಿನ್ನ ಇತ್ಯಾದಿಗಳು ಲೋಹಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ಕೆಲವು ಲೋಹಗಳು ಗಾಳಿ ಮತ್ತು ತೇವಾಂಶದ ಪರಿಣಾಮವಾಗಿ ತಮ್ಮ ಹೊಳಪನ್ನ ಕಳೆದುಕೊಳ್ಳಬಹುದು. ಹೌದು. ನೆಕ್ಸ್ಟ್, ಹೊಳೆಯುವ ಮೇಲ್ಮೈಯನ್ನ ಹೊಂದಿರದ ವಸ್ತುಗಳನ್ನ ಅಂದ್ರ ಹೊಳೆಯುವ ಮೇಲ್ಮೈಯನ್ನ ಹೊಂದಿರದ ವಸ್ತುಗಳನ್ನ ಹೊಳಪುರಹಿತ ವಸ್ತುಗಳು ಎನ್ನುವರು ಅಥವಾ ಅಲೋಹನ ಅಂತ ಕರೀತಾರ. ಅವಕ್ಕ ಉದಾಹರಣೆ ಕಾಗದ, ಮರ, ರಬ್ಬರ್, ಸೆಣಬು ಇತ್ಯಾದಿ. ನೆಕ್ಸ್ಟ್, ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರ ಹೊಳೆಯುವುದೆಲ್ಲವೂ ಚಿನ್ನವಲ್ಲ. ಹೊಳೆಯುವುದೆಲ್ಲವೂ ಚಿನ್ನವಲ್ಲ ಎಂಬ ಹಳೆಯ ಮಾತಿನಂತೆ ಹೊಳಪುಳ್ಳ ಎಲ್ಲಾ ವಸ್ತುಗಳು ಲೋಹಗಳಲ್ಲ. ಕೆಲವು ವಸ್ತುಗಳ ಮೇಲ್ಮೈಗಳನ್ನ ಪಾಲಿಶ್ ಮಾಡುವ ಮೂಲಕ ಅಥವಾ ಪ್ಲಾಸ್ಟಿಕ್, ಮೇಣ ಇತರ ಯಾವುದೇ ವಸ್ತುಗಳ ತೆವವಾದ ಲೇಪನ ಮಾಡುವ ಮೂಲಕ ಹೊಳೆಯುವಂತೆ ಮಾಡಲಾಗುತ್ತದೆ. ಈ ವಸ್ತುಗಳು ಲೋಹಗಳಲ್ಲದಿರಬಹುದು. ಹೊಳಪು ಅಂದ್ರೆ ಇಲ್ಲಿಗೆ ಹೊಳಪುಳ್ಳ ಎಲ್ಲ ವಸ್ತುಗಳು ಲೋಹಗಳೇ ಅಲ್ಲ ಅಥವಾ ಇಲ್ಲ. ಯಾವ ವಸ್ತುಗಳು ಗಟ್ಟಿಯಾಗಿವೆ, ಯಾವ ವಸ್ತುಗಳು ಮೃದುವಾಗಿವೆ ಅಂತ ನೋಡೋದಾದ್ರ ಸುಲಭವಾಗಿ ಸಂಕುಚಿಸಬಹುದಾದ ಅಥವಾ ಗೀಚಬಹುದಾದ ವಸ್ತುಗಳು ಮೃದುವಾಗಿರುತ್ತವೆ. ಆದರೆ ಸಂಕುಚಿತಗೊಳಿಸಲು ಅಥವಾ ಗೀಚಲು ಕಷ್ಟವಾಗುವ ವಸ್ತುಗಳು ಗಟ್ಟಿಯಾಗಿರುತ್ತವೆ. ಆದಾಗ್ಯೂ ಈ ಗುಣಗಳು ಸಾಪೇಕ್ಷವಾಗಿವೆ. ಅಂದ್ರ ಇವು ಒಂದೇ ತರನಾಗಿರಲ್ಲ ಅಂತ. ಉದಾಹರಣೆ ನೋಡೋದಾದ್ರೆ ರಬ್ಬರ್ ಸ್ಪಂಜಿಗಿಂತ ಗಟ್ಟಿಯಾಗಿದೆ, ಆದರೆ ಕಬ್ಬಿಣಕ್ಕಿಂತ ಮೃದುವಾಗಿದೆ. ಹೌದು. ನೆಕ್ಸ್ಟ್, ಗಟ್ಟಿಯಾದ ಅಥವಾ ಮೃದುವಾದ ವಸ್ತುಗಳು ಮತ್ತು ಅವುಗಳನ್ನು ಮಾಡಲ್ಪಟ್ಟ ಸಾಮಗ್ರಿಗಳು. ಇಲ್ಲಿ ನೋಡ್ರಿ ಯಾವ ವಸ್ತು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದಾರ. ಇವ್ನ ಈಸಿಯಾಗಿ ಮಾಡ್ತೀನಿ, ನೋಡ್ರಿ ಇದನ್ನ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ನೋಡ್ರಿ. ಪಾರದರ್ಶಕ, ಅಪಾರದರ್ಶಕ ಮತ್ತು ಅರೆ ಪಾರದರ್ಶಕ ವಸ್ತುಗಳು. ಪಾರದರ್ಶಕ ವಸ್ತು ಅಂದ್ರ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ತನ್ನ ಮೂಲಕ ವಸ್ತುವನ್ನ ನೋಡಲು ಸಾಧ್ಯವಾಗುವ ವಸ್ತುಗಳನ್ನ ಒಂದು ವಸ್ತುವಿನ ಮೂಲಕ
ಬೇರೆ ವಸ್ತುವನ್ನ ನೋಡಲು ಸಾಧ್ಯವಾಗುವ ವಸ್ತುವನ್ನ ಪಾರದರ್ಶಕ ವಸ್ತು ಅಂತ ಹೇಳ್ತಾರ. ನೋಡ್ರಿ, ತಮ್ಮ ಮೂಲಕ ತಮ್ಮ ಮೂಲಕ ಸ್ಪಷ್ಟಗಳನ್ನ ಪಾರದರ್ಶಕ ಎಂದು ಕರೆಯಲಾಗುತ್ತದೆ. ಉದಾಹರಣೆ, ಗಾಜು, ನೀರು, ಗಾಳಿ, ಸೆಲ್ಲೋಫೇನ್, ಕಾಗದ ಇತ್ಯಾದಿಗಳು ಪಾರದರ್ಶಕ ವಸ್ತುಗಳಿಗೆ ಅಥವಾ ಸಾಮಗ್ರಿಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ಅಪಾರದರ್ಶಕ ವಸ್ತು ಅಂತಂದ್ರ ತಮ್ಮ ಮೂಲಕ ವಸ್ತುಗಳನ್ನ ನೋಡಲು ಸಾಧ್ಯವಾಗದ ವಸ್ತುಗಳನ್ನ ಅಪಾರದರ್ಶಕ ವಸ್ತುಗಳು ಅಂತ ಹೇಳ್ತಾರ. ಹೇಳ್ಯಾರ ಅಂದ್ರ ಅವುಗಳ ಮೂಲಕ ನೋಡಲು ಸಾಧ್ಯವಾಗದ ಅನೇಕ ಸಾಮಗ್ರಿಗಳಿವೆ. ಈ ಸಾಮಗ್ರಿಗಳನ್ನ ಅಪಾರದರ್ಶಕ ಎಂದು ಕರೆಯಲಾಗುತ್ತದೆ. ಸಿಂಪಲ್ ಆಗಿ ಮೇಲ್ ಹೇಳಿದ್ರಲ್ಲ ಅದೇ ತರ ಹೇಳ್ಬಿಡ್ರಿ. ತಮ್ಮ ಮೂಲಕ ಒಂದು ವಸ್ತುವಿನ ಮೂಲಕ ನೋಡಲು ಸಾಧ್ಯವಾಗದಿದ್ರೆ ಅಂತಹ ವಸ್ತುಗಳನ್ನ ಅಪಾರದರ್ಶಕ ವಸ್ತು ಎಂದು ಕರೆಯುವರು. ಉದಾಹರಣೆ, ಮರ, ರಟ್ಟು, ಲೋಹಗಳು ಅಪಾರದರ್ಶಕ ಸಾಮಗ್ರಿಗಳು. ಇನ್ನ ಕೆಲವು ವಸ್ತುಗಳ ಮೂಲಕ ಸ್ಪಷ್ಟವಾಗಿ ನೋಡಕ್ ಸಾಧ್ಯ ಆಗಲ್ಲ ಅಂತವಕ್ಕ ಅರೆ ಪಾರದರ್ಶಕ ವಸ್ತು ಅಂತ ಕರೀತಾರ. ಕೆಲವು ಸಾಮಗ್ರಿಗಳ ಮೂಲಕ ವಸ್ತುಗಳನ್ನ ನೋಡಬಹುದಾದ್ರೂ ಸ್ಪಷ್ಟತೆ ಇರುವುದಿಲ್ಲ. ಅಂತಹ ಸಾಮಗ್ರಿಗಳನ್ನ ಅರೆ ಪಾರದರ್ಶಕ ಎನ್ನುವರು. ಉದಾಹರಣೆ, ಟ್ರೇಸಿಂಗ್ ಕಾಗದ, ಮಸ್ಕು ಗಾಜು ಮತ್ತ ಎಣ್ಣೆ ಹಚ್ಚಿದ ಕಾಗದ ಇವು ಅರೆ ಪಾರದರ್ಶಕ ವಸ್ತುವಿಗೆ ಉದಾಹರಣೆಗಳಾಗಿವೆ. ಇಲ್ಲೊಂದಿಷ್ಟು ಕೊಟ್ಟರ ನೋಡ್ರಿ, ಎ ಬಿ ಸಿ ಡಿ. ಈಗ ಮೇಲೇನು ನೋಡಿದ್ವಲ್ಲ, ಪಾರದರ್ಶಕ, ಅಪಾರದರ್ಶಕ, ಅರೆ ಪಾರದರ್ಶಕ, ಅದನ್ನ ಯೂಸ್ ಮಾಡಿ ಇವನ್ನೆಲ್ಲ ಹೇಳ್ಬೇಕು ಅಂತ ಹೇಳ. ಬರೀರಿ ಯಾವ್ಯಾವ ಏನೇನು ಅಂತ ಈಸಿಯಾಗಿ ಬರೀತೀರಿ. ಗಾಜಿನ ಲೋಟ ಪಾರದರ್ಶಕ, ಇಲ್ಲಿ ಹೇಳ್ಬಿಡ್ತೀನಿ ನೋಡ್ರಿ, ಪಾರದರ್ಶಕ. ಪಾರದರ್ಶಕ ಮೇಗೆ ಚಿತ್ರ ಐತಲ್ಲ ಅದು ಇದೇ ತರನ. ಟ್ರೇಸಿಂಗ್ ಕಾಗದ ಅರೆ ಪಾರದರ್ಶಕ. ಇದು ರಬ್ಬರ್ ಅಪಾರದರ್ಶಕ. ನೆಕ್ಸ್ಟ್, ಮಸುಕು ಗಾಜು ಅರೆ ಪಾರದರ್ಶಕ. ಮರದ ಹಲಗೆ ಅಪಾರದರ್ಶಕ. ಕಿಟಕಿ ಗಾಜು ಪಾರದರ್ಶಕ. ಪಾರದರ್ಶಕ, ಅಪಾರದರ್ಶಕ, ಅರೆ ಪಾರದರ್ಶಕ. ಇನ್ನು ವಸ್ತುಗಳ ವರ್ಗೀಕರಣ, ಇಲ್ಲಿ ಅಲ್ಲಿ ಮೇಲ್ಗಡೆ ಹೇಳಿದ್ವಲ್ಲ ಅವನು ಇಲ್ಲಿ ವರ್ಗೀಕರಣ ಮಾಡಿ ಬರೀರಿ ಅಂತ ಹೇಳಾರ. ನೀರು ಪಾರದರ್ಶಕವೇ? ಇದನ್ನು ಅಪಾರದರ್ಶಕವಾಗಿಸಬಹುದೇ? ಹೌದು, ಮಣ್ಣು ಹಾಕಿದ್ರೆ ಅಪಾರದರ್ಶಕ ಆಗುತ್ತದೆ. ನೀರಿನಲ್ಲಿ ವಿಲೀನವಾಗುವ ವಸ್ತು ಯಾವುದು, ಯಾವುದು ನೀರಿನಲ್ಲಿ ವಿಲೀನವಾಗುವುದಿಲ್ಲ ಅನ್ನೋದನ್ನ ನೋಡನ್ರಿ. ನೋಡ್ರಿ, ಸಂಜೆ ಆಟವಾಡಿ ಮನೆಗೆ ಬಂದಾಗ ಗುಲಾನ್ ಬೆವರುತ್ತಿದ್ದನು. ಅವನಿಗೆ ದಣಿವು ಮತ್ತು ಬಾಯಾರಿಕೆ ಆಗಿತ್ತು. ಗುಲಾನ್ನ ತಾಯಿ ಒಂದು ಲೋಟ ನೀರಿಗೆ 1 ಚಮಚ ಸಕ್ಕರೆ, 1 ಚಿಟಿಕೆ ಉಪ್ಪು ಮತ್ತು ಸ್ವಲ್ಪ ನಿಂಬೆ ರಸವನ್ನ ಶರಬತ್ತು ತಯಾರಿಸಿ ಕುಡಿಯಲು ನೀಡಿದರು. ಇದಕ್ಕೇನಂತಾರ ಅಂದ್ರ ORS ಅಂತಾರ, ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತಂದು. ತಾಯಿ ನೀರಿನಲ್ಲಿ ಸಕ್ಕರೆ ಮತ್ತು ಉಪ್ಪನ್ನು ಬೆರೆಸುತ್ತಿದ್ದಾಗ ಉಪ್ಪು ಮತ್ತು ಸಕ್ಕರೆ ಸ್ವಲ್ಪ ಸಮಯದ ನಂತರ ಕಣ್ಮರೆ ಆಗುವುದನ್ನ ಗುಲಾನ್ ಗಮನಿಸಿದನು. ಅಂದ್ರೆ ಈ ಸಂಪೂರ್ಣವಾಗಿ ಕರಗುತ್ತಲ್ಲ, ಅದಕ್ಕೆ ವಿಲೀನವಾಗುವುದು ಅಂತ ಹೇಳ್ತಾರ. ನೋಡೋಣ. ನೀರಿನಲ್ಲಿ ವಿವಿಧ ವಸ್ತುಗಳನ್ನ ಬೆರೆಸುವುದು, ಊಹೆ, ಅವಲೋಕನ. ಇಲ್ಲೊಂದಿಷ್ಟು ವಸ್ತು ಕೊಟ್ರ, ಸಕ್ಕರೆ ಕರಗುತ್ತಾ, ಉಪ್ಪು ಕರಗುತ್ತಾ, ಸೀಮೆ ಸುಣ್ಣದ ಪುಡಿ ಕರಗುವುದಿಲ್ಲ, ಮರಳು ಕರಗುವುದಿಲ್ಲ, ಇತರ ಯಾವುದೇ ವಸ್ತು, ಮರದ ಹೊಟ್ಟು ಕರಗುವುದಿಲ್ಲ. ಇವನ್ನೆಲ್ಲ ನೋಡ್ರಿ, ಪ್ರಯೋಗ ಮಾಡಿದ್ರೆ ಚೆನ್ನಾಗಿ ಗೊತ್ತಾಗತ್ತಿದು. ಅಂದ್ರೆ ಕೆಲವು ಸಾಮಗ್ರಿಗಳು ನೀರಿನಲ್ಲಿ ಮಿಶ್ರವಾದಾಗ ಸಂಪೂರ್ಣವಾಗಿ ಕಣ್ಮರೆಯಾಗುವುದನ್ನ ಕಾಣ್ತೀವಿ. ಈ ಸಾಮಗ್ರಿಗಳು ನೀರಿನಲ್ಲಿ ಕರಗುತ್ತವೆ ಅಥವಾ ನೀರಿನಲ್ಲಿ ವಿಲೀನವಾಗುತ್ತವೆ ಎಂದು ನಾವು ಹೇಳುತ್ತೇವೆ. ಕೆಲವು ಸಾಮಗ್ರಿಗಳು ನೀರಿನೊಂದಿಗೆ ಮಿಶ್ರಣಗೊಳ್ಳುವುದಿಲ್ಲ ಮತ್ತು ನಾವು ಅವುಗಳನ್ನ ದೀರ್ಘಕಾಲ ಕಲಕಿದ ನಂತರವೂ ಕಣ್ಮರೆಯಾಗುವುದಿಲ್ಲ. ಈ ಸಾಮಗ್ರಿಗಳು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಇದು ಇಂಪಾರ್ಟೆಂಟ್.
ಅಂದ್ರೆ ಅದಕ್ಕ ನೀರನ್ನ ಒಂದು ಸಾರ್ವತ್ರಿಕ ದ್ರಾವಕ ಅಂತ ಕರೀತಾರ. ನೀರಿನಲ್ಲಿ ಅನೇಕ ವಸ್ತುಗಳು ಕರಗುತ್ತವು, ಅದಕ್ಕ ನೀರನ್ನ ಸಾರ್ವತ್ರಿಕ ದ್ರಾವಕ ಅಂತ ಕರೀತಾರ. ನೀರಿನಲ್ಲಿ ವಿಲೀನವಾಗುವ ಸಾಮಗ್ರಿ, ಇಲ್ಲಿ ವಿಲೀನ ಆಗೈತಿ, ಸ್ಪಷ್ಟವಾಗಿ ಕಾಣಬಂದೈತಿ. ಇಲ್ಲೇ ನೀರಿನಲ್ಲಿ ವಿಲೀನವಾಗದ ಸಾಮಗ್ರಿ, ವಿಲೀನವಾಗಿಲ್ಲ, ಅದಕ್ಕೆ ಇದು ಈ ರೀತಿ ಕಾಣ್ತಾ ಇದೆ. ನೆಕ್ಸ್ಟ್, ನೀವೇ ಸ್ವತಃ ORS ತಯಾರಿಸಿ. ORS ಓರಲ್ ರಿಹೈಡ್ರೇಷನ್ ದ್ರಾವಣ ಸೊಲ್ಯೂಷನ್ ಅಂತ ಹೇಳ್ತಲ್ಲ, ಓರಲ್ ರಿಹೈಡ್ರೇಷನ್ ದ್ರಾವಣ. ಈಗ ಮೇಲ್ಗಡೆ ಹೇಳ್ತಲ್ಲ ಅದ ORS. ಅದನ್ನ ಹೆಂಗ್ ತಯಾರಿಸ್ಬೇಕು ಅನ್ನೋದು ನೋಡ್ರಿ. ಅತಿಸಾರ ಅಥವಾ ಇತರೆ ಕಾಯಿಲೆಗಳಿಂದ ಉಂಟಾಗುವ ನಿರ್ಜಲೀಕರಣಕ್ಕೆ ಚಿಕಿತ್ಸೆ ನೀಡಲು ORS ಬಳಸ್ತಾರೆ. ORS ಪೊಟ್ಟಣಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಪ್ರತಿ ಪೊಟ್ಟಣವನ್ನ ಬಳಸುವ ಮೊದಲು 1 ಲೀಟರ್, ಇಲ್ಲಿ ಇಂಪಾರ್ಟೆಂಟ್ ನೋಡ್ರಿ, ಪ್ರತಿ ಪೊಟ್ಟಣವನ್ನ ಬಳಸುವ ಮೊದಲು 1 ಲೀಟರ್ ನೀರಿನಲ್ಲಿ ವಿಲೀನಗೊಳಿಸಲಾಗುತ್ತದೆ. ಇವು ಲಭ್ಯವಿಲ್ಲದಿದ್ದರೆ ನೀವೇನ್ ಮಾಡ್ಬೇಕಂದ್ರ 1 ಲೀಟರ್ ಕುದಿಸಿ ಆರಿಸಿದ ನೀರಿಗೆ 6 ಟೀ ಚಮಚ ಸಕ್ಕರೆ, ಅರ್ಧ ಟೀ ಚಮಚ ಸಾಮಾನ್ಯ ಉಪ್ಪನ್ನ ಬೆರೆಸಿ ಮನೆಯಲ್ಲಿ ORS ತಯಾರಿಸಬಹುದು. ಅವ್ರು ಲಿಂಬೆ ಹಣ್ಣನ್ನ ಹೇಳಿಲ್ಲ, ಶರಬತ್ ಮಾಡಕ್ ಅದು, ಇದಕ್ಕೆ ಉಪ್ಪು ಮತ್ತು ಸಕ್ಕರೆಯನ್ನ ಬಳಸಿ ORS ಅನ್ನ ಮಾಡೋದಾದ್ರ ಮಾಡ್ರಿ. ಇಲ್ಲ ಅಂದ್ರ ಅಂಗಡಿಯೊಳಗ ರೆಡಿ ಇರೋ ಪ್ಯಾಕೆಟ್ ಸಿಗುತ್ತಾ, ತಗೊಳ್ರಿ. ಅವಶ್ಯಕತೆ ಇದ್ದಾಗ ತಗೊಳ್ಳಿ. ಕೆಲವು ದ್ರವಗಳು ಸಂಪೂರ್ಣವಾಗಿ ನೀರಿನೊಂದಿಗೆ ಬೆರೆಯುತ್ತವೆ, ಕೆಲವು ನೀರಿನೊಂದಿಗೆ ಬೆರೆಯುವುದಿಲ್ಲ ಮತ್ತು ಸ್ವಲ್ಪ ಸಮಯದವರೆಗೆ ಕಲಕದೆ ಬಿಟ್ಟಾಗ ಪ್ರತ್ಯೇಕ ಪದರವನ್ನು ರೂಪಿಸುತ್ತವೆ. ಅಂತೆಯೇ ಕೆಲವು ಅನಿಲಗಳು ನೀರಿನಲ್ಲಿ ವಿಲೀನವಾಗುತ್ತವೆ, ಆದರೆ ಇತರ ಕೆಲವು ವಿಲೀನವಾಗುವುದಿಲ್ಲ. ಉದಾಹರಣೆ, ಆಕ್ಸಿಜನ್ ಅನಿಲವು ನೀರಿನಲ್ಲಿ ವಿಲೀನವಾಗುತ್ತದೆ. ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಮತ್ತು ಸಸ್ಯಗಳ ಉಳಿವಿಗೆ ಆಕ್ಸಿಜನ್ ಮುಖ್ಯವಾಗಿ ಬೇಕು ಅಂತ. ಎಷ್ಟು ಭಾರ ಅಥವಾ ಹಗುರ, ಇಲ್ಲಿ ನೋಡ್ರಿ, ಈಗ ದ್ರವ್ಯರಾಶಿಯ ಬಗ್ಗೆ ಹೇಳ್ತಾ ಇದ್ದಾರೆ ಇವರು. ಯಾವುದೇ ವಸ್ತುವನ್ನ ಭಾರ ಅಥವಾ ಹಗುರ ಎಂದು ನಾವು ಅದನ್ನ ಅಂದ್ರ ಎತ್ತಿದಾಗ ಗೊತ್ತಾಗತ್ತ. ಭಾರವಾದ ವಸ್ತು ಹೆಚ್ಚು ದ್ರವ್ಯರಾಶಿಯನ್ನ ಹೊಂದಿರುತ್ತದೆ ಮತ್ತು ಹಗುರವಾದ ವಸ್ತು ಕಡಿಮೆ ದ್ರವ್ಯರಾಶಿಯನ್ನ ಹೊಂದಿರುತ್ತದೆ ಅಂತ ಹೇಳ್ತಾರೆ. ಯಾವುದೇ ಒಂದು ವಸ್ತು ಸ್ಥಳವನ್ನು ಆಕ್ರಮಿಸುತ್ತದೆ ಮತ್ತು ದ್ರವ್ಯರಾಶಿಯನ್ನ ಹೊಂದಿರುತ್ತದೆ, ಇದು ಮೊದಲನೇ ಗುಣ. ವಸ್ತುಗಳು ಭಾರವನ್ನ ತೂಗಿ ನಿರ್ಧರಿಸುವುದರಿಂದ ದ್ರವ್ಯರಾಶಿ ಎಂಬುದಕ್ಕೆ ಸಾಮಾನ್ಯವಾಗಿ ತೂಕ ಎನ್ನಲಾಗುತ್ತದೆ. ದ್ರವ್ಯರಾಶಿ ಮತ್ತು ತೂಕ ಹಾಗೂ ಅವುಗಳ ಸಂಬಂಧದ ಬಗ್ಗೆ ಇನ್ನು ಮುಂದಿನ ತರಗತಿಯೊಳಗ ನೀವು ಹೆಚ್ಚಿಗೆ ಕಲಿತೀರಿ. ಸ್ಥಳ ಮತ್ತು ಪರಿಮಾಣ. ಸ್ಥಳ ಮತ್ತು ಪರಿಮಾಣ, ಇಲ್ಲಿ ನೀರ್ ಐತಿ, ಎರಡು ಸಮ ಐತಿ ಅಂತ ಹೇಳ್ತಾರ, ಆದ್ರೆ ಬೇರೆ ಬೇರೆ ಕಾಣ್ತಾ ಇದೆ. ಇಲ್ಲಿ ನೋಡ್ರಿ, ಅರ್ಧ ತುಂಬಿದೆ, ಪೂರ್ಣ ತುಂಬಿದೆ. ವಿವಿಧ ಮಟ್ಟದ ನೀರನ್ನ ಹೊಂದಿರುವ ಗಾಜಿನ ಲೋಟಗಳು, ಎರಡೂ ಒಂದೇ ರೀತಿಯ ಗಾಜಿನ ಲೋಟಗಳು, ಆದ್ರೆ ನೀರು ಮಾತ್ರ ಇದ್ರೊಳಗೆ ಅರ್ಧ ಇದೆ, ಇದ್ರೊಳಗೆ ಪೂರ್ತಿ ತುಂಬಿದೆ. ನೀವು 1 ಲೀಟರ್, 500 ಮಿಲಿ ಲೀಟರ್, 200 ಮಿಲಿ ಲೀಟರ್ ಇತ್ಯಾದಿ ನೋಡ್ರಿ. ಕುಡಿಯುವ ನೀರು ಮತ್ತು ಹಾಲಿನ ಬಾಟ್ಲಿಗಳ ಮೇಲೆ 500 ಮಿಲಿ ಲೀಟರ್ ಎಂದು ಗುರುತು ಮಾಡಲಾಗಿದೆ. ಇದು ಪರಿಮಾಣವನ್ನು ಸೂಚಿಸುತ್ತದೆ. ಅಂದ್ರೆ ಇದು ಎಷ್ಟ ಅಳತೆಯನ್ನ ಹೊಂದೈತಿ, ಇದು ಎಷ್ಟೈತಿ ಅನ್ನೋದನ್ನ ತೋರಿಸುತ್ತದೆ ಅಂತ. ಈಗ ದ್ರವ್ಯ ಅಂದ್ರೆ ಏನು? ದ್ರವ್ಯ ಸ್ಥಳವನ್ನ ಆಕ್ರಮಿಸುವ ಮತ್ತು ದ್ರವ್ಯರಾಶಿಯನ್ನ ಹೊಂದಿರುವ ಯಾವುದೇ ವಸ್ತುವನ್ನ ದ್ರವ್ಯ ಎಂದು ಕರೆಯಲಾಗುತ್ತದೆ. ದ್ರವ್ಯರಾಶಿ ದ್ರವ್ಯದ ಪರಿಮಾಣವನ್ನ ನೀಡುತ್ತದೆ, ಅದು ಎಷ್ಟೈತಿ ಅಂತ ಹೇಳುತ್ತಾ, ಮತ್ತು ಅದನ್ನ ಅಳೆಯಲು ಗ್ರಾಮ್, ಕಿಲೋಗ್ರಾಮ್ ಎಂಬ ಮಾನವನ್ನ ಬಳಸಲಾಗುತ್ತದೆ. ದ್ರವ್ಯವು ಆಕ್ರಮಿಸಿಕೊಂಡಿರುವ ಸ್ಥಳವು ಅದರ ಪರಿಮಾಣವಾಗಿದೆ. ಪರಿಮಾಣವನ್ನ ಲೀಟರ್ ಮತ್ತು ಮಿಲಿ ಲೀಟರ್
ಎಂಬ ಮಾನದಿಂದ ಅಳೆಯಲಾಗುತ್ತದೆ. ದ್ರವ್ಯ ರಾಶಿಯನ್ನ ಗ್ರಾಮ್ ಕಿಲೋಗ್ರಾಂನಲ್ಲಿ ಇದರ ಪರಿಮಾಣವನ್ನ ಲೀಟರ್ ಮಿಲಿಲೀಟರ್ಗಳಲ್ಲಿ ಅಳೆಯಲಾಗುತ್ತೆ. ಇಲ್ಲೇ ಸ್ವಲ್ಪ ಕಿಲೋಗ್ರಾಂ ಎಂಬುದು ದ್ರವ್ಯ ರಾಶಿಯ ನೋಡ್ರಿ, ಕಿಲೋಗ್ರಾಂ ಎಂಬುದು ದ್ರವ್ಯ ರಾಶಿಯ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ. ಇದನ್ನ ಯಾವ್ಯಾವ ತರ ಬಳಸ್ಬೇಕು ಅನ್ನೋದನ್ನು ಕೊಟ್ಬಿಟ್ರ. ಇದು ಇಂಪಾರ್ಟೆಂಟ್, ಸ್ವಲ್ಪ ನೋಡ್ರಿ. ಕಿಲೋಗ್ರಾಂ ಅನ್ನ ಆಂಗ್ಲ ಭಾಷೆಯ ಸಣ್ಣ ಅಕ್ಷರಗಳಲ್ಲಿ ಕೆಜಿ ಎಂದು ಸಂಕ್ಷಿಪ್ತವಾಗಿ ಬರೆಯಲಾಗುತ್ತದೆ. ಕೆಜಿ ಎಂದು ಬರೆಯುವಾಗ ಕೆ ಮತ್ತು ಜಿ ನಡುವೆ ಯಾವುದೇ ಖಾಲಿ ಜಾಗ ಬಿಡಬಾರದು. ಕೆಜಿ ಈ ತರ, ಕೆಜಿ ಆಂಗ್ಲ ಭಾಷೆಯ ಸಣ್ಣ ಅಕ್ಷರ ಕೆಜಿ ಈ ತರನ ಬರೀಬೇಕು. ಮತ್ತು ಸಂಕೇತ ಬರೆದ ನಂತರ ವಾಕ್ಯದ ಕೊನೆ ಹೊರತುಪಡಿಸಿ ಪೂರ್ಣ ವಿರಾಮ ಹಾಕಬಾರದು. ದ್ರವ್ಯ ರಾಶಿಯನ್ನು ಬರೆಯುವಾಗ ಯಾವಾಗಲೂ ಸಾಂಖ್ಯಿಕ ಮೌಲ್ಯ ಮತ್ತು ಏಕಮಾನದ ನಡುವೆ ಜಾಗ ಬಿಡಬೇಕು. ನಾವು 7 ಕಿಲೋಗ್ರಾಂ ದ್ರವ್ಯ ರಾಶಿ ಎಂದು ಬರೆಯಬೇಕಿದ್ದರೆ 7 ಕೆಜಿ ಎಂದು ಬರೆಯಬೇಕಾಗುತ್ತದೆ ಹೊರತು 7 ಕಿಲೋಗ್ರಾಮ್ಸ್ ಎಂದಲ್ಲ. ಈಗ 7 ಕೆಜಿ ಇತ್ತಂದ್ರ 7 ಕಿಲೋಗ್ರಾಂ ಈ ತರ ಬರಿಬೇಕು ಅಂತ ಹೇಳಾಗುಂತಾರ. ಅದೇ ರೀತಿ ಲೀಟರ್ ಮಿಲಿಲೀಟರ್ ಕೊಟ್ರ ಒಂದ್ಸರಿ ನೋಡ್ರಿ. ಇದೇ ರೀತಿ ಲೀಟರ್ ಅನ್ನ ಆಂಗ್ಲ ಭಾಷೆಯ ದೊಡ್ಡ ಅಕ್ಷರ ಎಲ್ ಮತ್ತು ಮಿಲಿಲೀಟರ್ ಅನ್ನ ಸ್ಮಾಲ್ ಎಂ ಮತ್ತು ಎಲ್ ಎಂದು ಸಂಕ್ಷಿಪ್ತಗೊಳಿಸಿ ಬರೆಯಲಾಗುತ್ತದೆ. ಮಿಲಿಲೀಟರ್ ಆರ್ ಎಂಎಲ್ ಎಂದು ಬರೆಯುವಾಗ ಎಂ ಮತ್ತು ಎಲ್ ನಡುವೆ ಯಾವುದೇ ಖಾಲಿ ಜಾಗ ಬಿಡುವಂತಿಲ್ಲ. ನೋಡ್ರಿ, ಎಂ ಎಲ್ ಇದೇ ರೀತಿ ಬರೀಬೇಕು ಅದನ್ನ. ಮಿಲಿ ಲೀಟರ್. ಎಂ ಆಂಗ್ಲ ಭಾಷೆಯ ಚಿಕ್ಕ ಅಕ್ಷರವಾದರೆ ಎಲ್ ದೊಡ್ಡ ಅಕ್ಷರವಾಗಿದೆ. ಪರಿಮಾಣದ ಅಂತಾರಾಷ್ಟ್ರೀಯ ಏಕಮಾನ ನೋಡ್ರಿ, ಪರಿಮಾಣದ ಅಂತಾರಾಷ್ಟ್ರೀಯ ಏಕಮಾನ ಘನ ಮೀಟರ್ ಆಗಿದೆ. ಇದನ್ನ ಮೀಟರ್ ಕ್ಯೂಬ್ ಎಂದು ಸಂಕ್ಷಿಪ್ತಗೊಳಿಸಿ ಬರೆಯಲಾಗುತ್ತದೆ. ಘನ ಮೀಟರ್ನ ಸಂಕ್ಷಿಪ್ತ ರೂಪವನ್ನ ಸೂಚಿಸಲು 3 ಎಂಬ ಸಂಖ್ಯೆಯನ್ನ ಘಾತಾಂಕವಾಗಿ ಬರೆಯಲಾಗುತ್ತದೆ. ಅಂದ್ರೆ ಪವರ್ದೊಳಗೆ ಬರ್ತೀವಿ. ಇಲ್ಲಿ ಒಂದಿಷ್ಟು ಕೊಟ್ರೆ 2 ಘನ ಮೀಟರ್ಗಳ ಪರಿಮಾಣವನ್ನ 2 ಮೀಟರ್ ಕ್ಯೂಬ್ ಎಂದು ಬರೆಯಬೇಕು. ಯಾವಾಗಲೂ ಸಾಂಖ್ಯಿಕ ಮೌಲ್ಯ ಮತ್ತು ಏಕಮಾನದ ನಡುವೆ ಖಾಲಿ ಜಾಗವನ್ನ ಬಿಡಬೇಕು. ಸಂಖ್ಯೆ ಬರೆದು ಇಲ್ಲಿ ಬರೆದ್ವಲ್ಲ 7 ಕಿಲೋಗ್ರಾಂ ಆ ತರ ಖಾಲಿ ಜಾಗ ಬಿಡಬೇಕು ಅಂತ ಹೇಳ್ಯಾರ. ಇದಿಷ್ಟು ಈ ಪಾಠದಲ್ಲಿ. ಈ ಪಾಠದ ಕ್ವಶನ್ ಆನ್ಸರ್ ಅನ್ನು ನೋಡೋಣ. ಈ ಅಧ್ಯಾಯದ ಕ್ವಶನ್ ಆನ್ಸರ್ ನೋಡ್ರಿ. ಇದು ಆಟ ಆಡಿ ಈಗ ನಮ್ಮ ಕಲಿಕೆಯನ್ನು ವಿಸ್ತರಿಸೋಣ. ಕ್ವಶನ್ ಆನ್ಸರ್. 1ನೇ ಕ್ವಶನ್, ನಿಮ್ಮ ಅಡುಗೆ ಮನೆಗೆ ಭೇಟಿ ನೀಡಿ ಮತ್ತು ನಿಮ್ಮ ಪೋಷಕರು ವಿವಿಧ ಖಾದ್ಯಗಳನ್ನ ಹೇಗೆ ಜೋಡಿಸಿದ್ದಾರೆ ಎಂಬುದನ್ನ ಗಮನಿಸಿ. ಉತ್ತಮ ವಿಂಗಡಣೆ ವಿಧಾನವನ್ನ ನೀವು ಸೂಚಿಸಬಹುದೇ? ಅದನ್ನ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ. ಇದನ್ನ ಮಾಡಿ ನೀವು ನಿಮ್ಮ ಅಡಿಗೆ ಮನೆಗೆ ಹೋಗಿ ಧಾನ್ಯಗಳನ್ನ ಒಂದ್ ಕಡೆ ಇಟ್ಟಿರ್ತಾರ, ಪಾತ್ರೆಗಳನ್ನ ಒಂದ್ ಕಡೆ ಇಟ್ಟಿರ್ತಾರ, ಈ ರೀತಿ ಒಂದ್ ಕಡೆ ಇಟ್ಟಿರ್ತಾರಲ್ಲ, ಅವನ್ನೆಲ್ಲ ಒಂದು ಒಳ್ಳೆಯ ವಿಧಾನವನ್ನ ಕೊಡಿ. ನೆಕ್ಸ್ಟ್, ಕಲಸಿದ ಅಕ್ಷರಗಳನ್ನ ಸರಿಯಾಗಿ ಹೊಂದಿಸಿ. ಈಗ ಇಲ್ಲಿ ಬೆರ್ತವು ಕಲಸಿದ ಅಕ್ಷರಗಳನ್ನ ಸರಿಯಾಗಿ ಹೊಂದಿಸಿ ಕಂಬಸಾಲು 1 ಮತ್ತು ಅವುಗಳ ಗುಣಗಳೊಂದಿಗೆ ಕಂಬಸಾಲು 2ರಲ್ಲಿ ಜೋಡಿಸಿ ಅಂತ ಹೇಳ್ಯಾರ. ಕಂಬಸಾಲು 1ರೊಳಗ ಈ ತರ ಅಕ್ಷರ ಕೊಟ್ರ ಅದನ್ನ ಸರಿಯಾಗಿ ಬರೆದ ಸಾಮಗ್ರಿ ಅಂತ ಆಗತ್ತ. ಸಾಮಗ್ರಿ ಅಂತಂದ್ರ ಸ್ಥಳವನ್ನ ಆಕ್ರಮಿಸುತ್ತದೆ ಮತ್ತು ದ್ರವ್ಯ ರಾಶಿ ಹೊಂದಿದೆ. ಸಾಮಗ್ರಿ ವಸ್ತು ಅಂತ ಇದು. ನೆಕ್ಸ್ಟ್, ವಿಲೀನಗೊಳ್ಳುವಿಕೆ. ವಿಲೀನಗೊಳ್ಳುವ, ಇದು ಸರಿಯಾಗಿ ಬರೆದ್ರೆ ವಿಲೀನಗೊಳ್ಳುವ ಅಂತ ಆಗತ್ತ. ವಿಲೀನಗೊಳ್ಳುವ ಅಂದ್ರೆ ಸಂಪೂರ್ಣವಾಗಿ ನೀರಿನಲ್ಲಿ ಬೆರೆಯುತ್ತದೆ ಆಗತ್ತ. ನೆಕ್ಸ್ಟ್ 3ನೇದ್ದು, ಇದು ಪಾರದರ್ಶಕ. ಪಾರದರ್ಶಕ ಅಂದ್ರ ಅದರ ಮೂಲಕ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಬಹುದು.
ನೆಕ್ಸ್ಟ್ ಫಳಪು ಅಂದ್ರ ಹೊಳೆಯುವ ಮೇಲ್ಮೈ. ಎರಡನೇ ಕ್ವಶನ್ ನೋಡ್ರಿ. ಮೂರನೇ ಕ್ವಶನ್, ನಿಮ್ಮ ಅಂಗಡಿಗಳಲ್ಲಿ ಮತ್ತು ಮನೆಯಲ್ಲಿ ಸಾಮಗ್ರಿಗಳನ್ನ ಸಂಗ್ರಹಿಸಲು ಬಳಸುವ ಪಾತ್ರೆಗಳು ಸಾಮಾನ್ಯವಾಗಿ ಪಾರದರ್ಶಕವಾಗಿರುತ್ತವೆ. ಇದಕ್ಕೆ ಕಾರಣಗಳನ್ನ ಕೊಡಿ. ಏನಂದ್ರ ಅದರಲ್ಲಿ ಸಂಗ್ರಹಿಸಿರುವ ವಸ್ತುಗಳನ್ನ ಗುರುತಿಸಲು, ವಸ್ತುಗಳು ಬೇಗ ಸಿಗಲು ಕಾರಣಗಳನ್ನು ಅಂತ ಹೇಳ್ಯಾರ. ಇದು ಒಂದಾಯ್ತು. ಎರಡನೇ ಕಾರಣನೂ ಹೇಳ್ತೀನಿ. ವಸ್ತುಗಳು ಬೇಗ ಸಿಗಲು, ವಸ್ತುಗಳು ಬೇಗ ಸಿಗುವಂತಾಗಲು, ಇದು ಒಂದು ಕಾರಣ. ನೆಕ್ಸ್ಟ್ ನಾಲ್ಕನೇ ಕ್ವಶನ್, ಕೆಳಗೆ ಕೊಟ್ಟಿರುವ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂದು ತಿಳಿಸಿ. ತಪ್ಪು ಹೇಳಿಕೆಗಳನ್ನ ಸರಿಪಡಿಸಿ ಅಂತ ಹೇಳ್ಯಾರ. ತಪ್ಪು ಹೇಳಿಕೆಗಳನ್ನ ಸರಿಪಡಿಸಿ. ಮರವು ಅರೆ ಪಾರದರ್ಶಕವಾಗಿದ್ದರೆ ಗಾಜು ಅಪಾರದರ್ಶಕವಾಗಿರುತ್ತದೆ. ಇದು ತಪ್ಪು ಹೇಳಿಕೆ. ಮರವು ಅಪಾರದರ್ಶಕವಾಗಿದ್ದರೆ ಗಾಜು ಪಾರದರ್ಶಕವಾಗಿರುತ್ತದೆ. ಈ ತರ ಬರೀರಿ. ಅಲ್ಯೂಮಿನಿಯಂ ಹಾಳೆಯು ಹೊಳಪನ್ನ ಹೊಂದಿರುತ್ತದೆ, ಆದರೆ ರಬ್ಬರ್ ಹೊಳಪನ್ನ ಹೊಂದಿರುವುದಿಲ್ಲ. ಸರಿ ಐತಿ. ಸಕ್ಕರೆ ನೀರಿನಲ್ಲಿ ವಿಲೀನವಾಗುತ್ತದೆ, ಆದರೆ ಮರದ ಹೊಟ್ಟು ವಿಲೀನವಾಗುವುದಿಲ್ಲ. ಸರಿ, ಟ್ರೂ. ನೆಕ್ಸ್ಟ್ ನಾಲ್ಕನೇ ಕ್ವಶನ್, ಸೇಬು ಒಂದು ದ್ರವ್ಯವಾಗಿದೆ ಏಕೆಂದರೆ ಅದು ಯಾವುದೇ ಸ್ಥಳವನ್ನ ಆಕ್ರಮಿಸುವುದಿಲ್ಲ ಅಂತ ಹೇಳ್ಯಾರ, ಮತ್ತು ಅದು ದ್ರವ್ಯ ರಾಶಿಯನ್ನು ಹೊಂದಿರುತ್ತದೆ. ಇದು ತಪ್ಪು. ಸರಿ ಏನಂದ್ರ ಸ್ಥಳವನ್ನ ಆಕ್ರಮಿಸುತ್ತದೆ ಅಂತ ಮಾಡಬೇಕು. ಯಾವುದೇ ಸ್ಥಳವನ್ನ ಆಕ್ರಮಿಸುತ್ತದೆ ಮತ್ತು ದ್ರವ್ಯ ರಾಶಿಯನ್ನ ಹೊಂದಿದೆ. ಆಕ್ರಮಿಸುತ್ತದೆ ಮತ್ತು ದ್ರವ್ಯರಾಶಿಯನ್ನ ಹೊಂದಿದೆ. ಐದನೇ ಕ್ವಶನ್ ನೋಡ್ರಿ. ಮರ, ಕಬ್ಬಿಣ, ಪ್ಲಾಸ್ಟಿಕ್, ಬಿದಿರು, ಸಿಮೆಂಟ್ ಮತ್ತು ಕಲ್ಲುಗಳಂತಹ ವಿವಿಧ ಸಾಮಗ್ರಿಗಳಿಂದ ಮಾಡಿದ ಕುರ್ಚಿಗಳನ್ನ ನಾವು ನೋಡಿದ್ದೇವೆ. ಕುರ್ಚಿಗಳನ್ನ ತಯಾರಿಸಲು ಬಳಸಬಹುದಾದ ಸಾಮಗ್ರಿಗಳ ಕೆಲವು ಅಪೇಕ್ಷಣೀಯ ಗುಣಗಳು ಈ ಕೆಳಗಿನಂತಿವೆ. ಕುರ್ಚಿಗಳನ್ನ ತಯಾರಿಸಲು ಬಳಸುವ ಯಾವ ಸಾಮಗ್ರಿಗಳು ಈ ಗುಣಗಳನ್ನ ಹೊಂದಿವೆ, ಹೆಚ್ಚು ಒಳಗೊಂಡಿರುತ್ತವೆ, ಗುರುತಿಸಿ ಅಂತ ಹೇಳ್ಯಾರ. ಒಂದನೇದ್ದು ಗಡಸುತನ. ದೀರ್ಘಕಾಲದ ಬಳಕೆಯ ನಂತರವೂ ಕುಳಿತುಕೊಳ್ಳುವಾಗ ಬಾಗುವುದಿಲ್ಲ ಅಥವಾ ಅಳುಗಾಡುವುದಿಲ್ಲ. ಇದು ಸರಿ ಐತಿ. ಇನ್ನು ನಾಲ್ಕನೇದು ನಿಯಮಿತವಾಗಿ ಸ್ವಚ್ಛಗೊಳಿಸಬಹುದು ಮತ್ತು ದೀರ್ಘಕಾಲದ ಬಳಕೆಯ ನಂತರವೂ ಹೊಸದಾಗಿ ಕಾಣುವಂತಾಗುತ್ತದೆ. ಇವು ಎರಡು ಸರಿ ಐತಿ. ನೆಕ್ಸ್ಟ್ ಆರನೇ ಕ್ವಶನ್, ನೀವು ಆಹಾರ ತ್ಯಾಜ್ಯ, ಮುರಿದ ಗಾಜು ಮತ್ತು ರದ್ದಿ ಕಾಗದವನ್ನ ಸಂಗ್ರಹಿಸಲು ಸಂಗ್ರಾಹಕಗಳನ್ನ ಹೊಂದಿರಬೇಕು. ಈ ರೀತಿ ತ್ಯಾಜ್ಯಗಳನ್ನ ಸಂಗ್ರಹಿಸಲು ನೀವು ಯಾವ ಸಾಮಗ್ರಿಗಳಿಂದ ತಯಾರಿಸಿದ ಸಂಗ್ರಾಹಕಗಳನ್ನ ಆಯ್ಕೆ ಮಾಡುತ್ತೀರಿ? ಸಾಮಗ್ರಿಗಳ ಯಾವ ಗುಣಗಳ ಬಗ್ಗೆ ನೀವು ಯೋಚಿಸಬೇಕು. ಕಬ್ಬಿಣದಿಂದ ತಯಾರಿಸಿದ ಸಂಗ್ರಾಹಕಗಳನ್ನ ನಾವು ಬಳಸ್ತೀವಿ. ಇದರ ಗುಣ ಏನಂದ್ರ ಗಡಸುತನ. ನೆಕ್ಸ್ಟ್ ಏಳನೇ ಕ್ವಶನ್ ನೋಡ್ರಿ. ಗಾಳಿಯು ನಮ್ಮ ಸುತ್ತಲೂ ಇದೆ, ಆದರೆ ನಾವು ಒಬ್ಬರನ್ನೊಬ್ಬರು ನೋಡಲು ಅಡ್ಡಿಯಾಗುವುದಿಲ್ಲ. ಆದರೆ ನಡುವೆ ಮರದ ಬಾಗಿಲು ಬಂದರೆ ನಾವು ಒಬ್ಬರನ್ನೊಬ್ಬರು ನೋಡಲು ಸಾಧ್ಯವಿಲ್ಲ. ಮರದ ಬಾಗಿಲು ಸಾಧ್ಯವಿಲ್ಲ, ಗಾಳಿಯು ಸಾಧ್ಯವಿದೆ ಅಂತ. ಏಕೆಂದರೆ ಗಾಳಿಯು ಪಾರದರ್ಶಕ ಮತ್ತು ಮರದ ಬಾಗಿಲು ಅಪಾರದರ್ಶಕ. ಇದಕ್ಕೆ ಅತ್ಯಂತ ಸೂಕ್ತ ಅಂದ್ರ 1. ನೆಕ್ಸ್ಟ್ 8ನೇ ಕ್ವಶನ್ ನೋಡ್ರಿ. ನಿಮ್ಮ ಬಳಿ X ಮತ್ತು Y ಎಂಬ ಎರಡು ನಿಗೂಢ ಸಾಮಗ್ರಿಗಳು ಇವೆ ಎಂದು ಕಲ್ಪಿಸಿಕೊಳ್ಳಿ. ನೀವು ಸಾಮಗ್ರಿ X ಅನ್ನ ಒತ್ತಲು ಪ್ರಯತ್ನಿಸಿದಾಗ ಅದು ಕಠಿಣವೆಂದು ಭಾಸವಾಗುತ್ತದೆ ಮತ್ತು ಅದರ ಆಕಾರವನ್ನು ಸುಲಭವಾಗಿ ಬದಲಾಯಿಸಲಾಗುವುದಿಲ್ಲ. ಮತ್ತೊಂದೆಡೆ ನೀವು ಸಾಮಗ್ರಿ Y ಅನ್ನ ಒತ್ತಿದಾಗ ಸುಲಭವಾಗಿ ಆಕಾರವನ್ನ ಬದಲಾಯಿಸುತ್ತದೆ. ಈಗ ನೀವು ಎರಡೂ ಸಾಮಗ್ರಿಗಳನ್ನ ನೀರಿನಲ್ಲಿ ಬೆರೆಸಿದಾಗ ಸಾಮಗ್ರಿ X ಮಾತ್ರ ಸಂಪೂರ್ಣವಾಗಿ ವಿಲೀನವಾಗುತ್ತದೆ, ಆದರೆ ಸಾಮಗ್ರಿ Y ಬದಲಾಗದೆ ಉಳಿಯುತ್ತದೆ. X ಮತ್ತು Y ಯಾವ ರೀತಿಯ ಸಾಮಗ್ರಿಗಳಾಗಿರಬಹುದು?
ಸಾಮಗ್ರಿ ಎಕ್ಸ್ ಗಟ್ಟಿಯಾಗಿದೆಯೇ ಅಥವಾ ಮೃದುವಾಗಿದೆಯೇ ಎಂದು ನೀವು ಗುರುತಿಸಬಲ್ಲಿರಾ? ಸಾಮಗ್ರಿ ವಾಯ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಉತ್ತರವನ್ನ ಸಮರ್ಥಿಸಿ. ಸಕ್ಕರೆ ಎಕ್ಸ್ ವಿಲೀನವಾಗುತ್ತದೆ. ಎಕ್ಸ್ ಅಂತಂದ್ರ ಸಕ್ಕರೆ ವಿಲೀನವಾಗುತ್ತದೆ. ವಾಯ್ ಮಣ್ಣು ವಿಲೀನವಾಗುವುದಿಲ್ಲ. ಇದು ಇಷ್ಟ ದೊಡ್ಡ ಕ್ವಶನ್ ಐತಿ, ಉತ್ತರ ಮಾತ್ರ ಸಣ್ಣದೈತಿ. 9ನೇ ಕ್ವಶನ್ ನೋಡ್ರಿ. ನಾನು ಯಾರು? ಕೊಟ್ಟಿರುವ ಗುಣಗಳ ಆಧಾರದ ಮೇಲೆ ನನ್ನನ್ನ ಗುರುತಿಸಿ. ನನಗೆ ಹೊಳಪು ಇದೆ ಅಂದ್ರ ಲೋಹ. ನನ್ನನ್ನು ಸುಲಭವಾಗಿ ಸಂಕುಚಿಸಬಹುದು, ಅಲೋಹ. ಉದಾಹರಣೆ ರಬ್ಬರ್. ಉದಾಹರಣೆ ಬೇಕಂದ್ರ ರಬ್ಬರ್ ಸಂಕುಚಿಸಬಹುದು. ನೆಕ್ಸ್ಟ್, ನಾನು ಗಟ್ಟಿಯಾಗಿದ್ದೇನೆ ಮತ್ತು ನೀರಿನಲ್ಲಿ ವಿಲೀನವಾಗಬಲ್ಲೆ. ವಿಲೀನಗೊಳ್ಳುವ ವಸ್ತು. ಉದಾಹರಣೆ ಏನಂದ್ರ ಸಕ್ಕರೆ. ನೀವು ನನ್ನ ಮೂಲಕ ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಅಂದ್ರ ಸ್ಪಷ್ಟವಾಗಿ ನೋಡಬಹುದು, ಸ್ಪಷ್ಟವಾಗಿ ನೋಡಕ್ಕಾಗಿಲ್ಲ ಅಂದ್ರ ಅರೆ ಪಾರದರ್ಶಕ ವಸ್ತು ಅಂತ. ನನಗೆ ದ್ರವ್ಯರಾಶಿ ಮತ್ತು ಪರಿಮಾಣವಿದೆ, ಆದರೆ ನೀವು ನನ್ನನ್ನು ನೋಡಲು ಸಾಧ್ಯವಿಲ್ಲ, ನೋಡಕ್ ಆಗೋದೇ ಇಲ್ಲ ಅಂದ್ರ ಅಪಾರದರ್ಶಕ ವಸ್ತು ಅಂತ. ನಾನು ಯಾರು ಎಂಬ ನಿಮ್ಮದೇ ಆದ ಒಗಟನ್ನ ರೂಪಿಸ್ರಿ. 10ನೇ ಕ್ವಶನ್ ನೋಡ್ರಿ. 10ನೇ ಕ್ವಶನ್. ನಿಮಗೆ ಈ ಕೆಳಗಿನ ಸಾಮಗ್ರಿಗಳನ್ನ ಒದಗಿಸಲಾಗುತ್ತದೆ: ವಿನೆಗಾರ್, ಜೇನುತುಪ್ಪ, ಸಾಸಿವೆ ಎಣ್ಣೆ, ನೀರು, ಗ್ಲೂಕೋಸ್ ಮತ್ತು ಗೋಧಿ ಹಿಟ್ಟು. ಒಂದು ಸಾಮಗ್ರಿಯು ಇನ್ನೊಂದರಲ್ಲಿ ವಿಲೀನವಾಗುವ ಯಾವುದಾದರೂ 2 ಜೋಡಿಗಳನ್ನ ಮಾಡಿ. ಒಂದು ಸಾಮಗ್ರಿಯು ಇನ್ನೊಂದರಲ್ಲಿ ವಿಲೀನವಾಗದ 2 ಜೋಡಿಗಳನ್ನ ಮಾಡಿ. ವಿಲೀನವಾಗುವ ಜೋಡಿ, ವಿಲೀನವಾಗದ ಜೋಡಿ ನೋಡ್ರಿ. ನೀರು ವಿನೆಗಾರ್ ವಿಲೀನ ಆಗತ್ತ. ನೀರು ಗ್ಲೂಕೋಸ್ ಅಂದ್ರ ಇದ್ರ ನೀರಿನೊಳಗ ಗ್ಲೂಕೋಸ್ ವಿಲೀನ ಆಗತ್ತ. ಜೇನುತುಪ್ಪ ಗೋಧಿ ಹಿಟ್ಟು ವಿಲೀನ ಆಗಲ್ಲ. ಸಾಸಿವೆ ಎಣ್ಣೆ ನೀರು ವಿಲೀನ ಆಗಲ್ಲ. ಅವು ಸಾಸಿವೆ ಎಣ್ಣೆ ಮೇಲೆ ನೀರಿನ ಮೇಲ್ಗಡೆ ಇರುತ್ತ. ಅದಕ್ಕೆ ಇಮ್ಮಿಸಿಬಲ್ ಲಿಕ್ವಿಡ್ಸ್ ಅಂತ ಹೇಳ್ತಾರ. ಇದನ್ನ ಮುಂದಿನ ತರಗತಿಯಲ್ಲಿ ಹೈಯರ್ ಕ್ಲಾಸ್ ನಲ್ಲಿ ಕಲಿತೇವೆ ನೀವು ಇದ್ರ ಬಗ್ಗೆ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ. ಇದೇ ರೀತಿ ಎಲ್ಲ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಈ ವಿಡಿಯೋ ನಿಮ್ಗೆ ಅಲ್ಪ ಸ್ವಲ್ಪ ಸಹಾಯ ಆಗೋ ತರ ಇತ್ತಂದ್ರ ಒಂದು ಲೈಕ್ ಮಾಡಿ. ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.